ಹಳೆಯ ಪ್ರೇಮಿಯನ್ನ ಬಿಡದ ಪತ್ನಿ ಹಿಂಸೆಗೆ ಗಂಡ ಇದೇನ್ ಮಾಡ್ಕೊಂಡ? ಗಂಡ ಹೆಂಡತಿ ಸಂಬಂಧ 7 ಜನುಮದ ಅನುಬಂಧ ಅಂತ ಹೇಳ್ತಾರೆ. ಆದ್ರೆ ಸಪ್ತಪತಿ ತುಳಿದು ಹೆಣ್ಣೆ ಗಂಡನ ಬಾಳಿಗೆ ಹೆಮ್ಮಾರಿ ಆದ್ರೆ ಗಂಡನ ಜೊತೆ ಬಾಳಿ ಬದುಕಬೇಕಾದವಳು ಗಂಡ ಬಿಟ್ಟು ಬೇರೆಯವನ ಜೊತೆಗೆ ಸರ್ವಸ್ವ ನೀಡಿದ್ರೆ ಆ ಗಂಡನ ಪರಿಸ್ಥಿತಿ ಏನಾಗಿರಬಾರದು, ಅವನ ನೆಮ್ಮದಿ ಆತನ ಜೀವನ ಏನಾಗಿರ್ಬೇಡ ಕಣ್ರಿ. ಹೀಗೆ 3 ತಿಂಗಳ ಹಿಂದಷ್ಟೇ ಮದುವೆಯಾದ ಯುವಕ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆಯೊಂದು ದಾವಣಗೆರೆಯಲ್ಲಿ ನಡೆದು ಹೋಗಿದೆ ನೋಡಿ. ಅಲ್ಲಿ ಸಾಕಷ್ಟು ಜನರು ನಾಲೆ ಎದುರು ಸೇರಿದ್ರು. ಅಧಿಕಾರಿಗಳು ಜನರು ಆತನ ಬಾಡಿ ಸಿಗುತ್ತಾ ಅಂತ ಹುಡುಕಾತಾ ಇದ್ರು. ಹೇಳಿ ಕೇಳಿ ಸಾಕಷ್ಟು ನೀರು ತುಂಬಿರುವ ನಾಲೆ ಅದು. ಕಳೆದ 1 ದಿನದಿಂದ ನಾಪತ್ತೆಯಾಗಿದ್ದ ವ್ಯಕ್ತಿ ನಾಪತ್ತೆಗೂ ಮುನ್ನ ಒಂದು ಸ್ಟೇಟಸ್ ಇಟ್ಕೊಂಡಿದ್ದ ನೋಡಿ. ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಸ್ಟೇಟಸ್ ಮಾಡಿಕೊಂಡು ಕಣ್ಮರೆಯಾಗ್ಬಿಟ್ಟಿದ್ದ. ಹೀಗಾಗಿ ಈತನ ಹುಡುಕಾಟ ಶುರುವಿಟ್ಟ ಪೊಲೀಸರಿಗೆ ತುಂಗಾ ನಾಲೆ ಬಳಿ ಈತ ಬಳಸುತ್ತಿದ್ದ ಬ್ಯಾಗ್ ಮತ್ತು ಬೈಕ್ ಪತ್ತೆಯಾಗಿತ್ತು. ಹೀಗಾಗಿ ನಾಲೆಯಲ್ಲಿ ಶವ ಹುಡುಕಾಟ ಸಲೀಸಾಯ್ತು ನೋಡಿ. ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಮಣಿಕಂಠ ಮಿಸ್ಸಿಂಗ್. ಗುತ್ತಿಗೆ ಆಧಾರದಲ್ಲಿ ಸರ್ವೇಯರ್ ಆಗಿ ಕೆಲಸ ಮಾಡ್ತಿದ್ದ. ದಾವಣಗೆರೆಯ ನ್ಯಾಮತಿ ತಾಲೂಕಿನ ಕಡದಕಟ್ಟಿ ಗ್ರಾಮದ ನಾಲೆಯಲ್ಲಿ ಶವವಾಗಿ ಸಿಕ್ಕ ವ್ಯಕ್ತಿ 28 ವರ್ಷದ ಮಣಿಕಂಠ. ಈತ ಸರ್ವೆ ಇಲಾಖೆಯಲ್ಲಿ ಗುತ್ತಿಗೆ ನೌಕರನಾಗಿದ್ದ ಕಣ್ರಿ. ಕಳೆದ 3 ತಿಂಗಳ ಹಿಂದಷ್ಟೇ ರಾಣೆಬೆನ್ನೂರು ಮೂಲದ ಮಹಿಳೆಯನ್ನ ಮಣಿಕಂಠ ಮದುವೆಯಾಗಿದ್ದ. ಕೇವಲ 3 ತಿಂಗಳಲ್ಲಿ ಪತ್ನಿ ತನ್ನ ಅಸಲಿ ಮುಖ ತೋರಿಸ್ಬಿಟ್ಟಿದ್ಲು. ಮದುವೆಯಾಗಿದ್ರು ಹಳೆ ಲವರ್ ಜೊತೆ ಮುಂದುವರೆದಿದ್ದ ಸಂಬಂಧ. ಗಂಡ ಎಷ್ಟೇ ಬುದ್ಧಿವಾದ ಹೇಳಿದ್ರು ಬದಲಾಗದ ಪತ್ನಿ. ತನ್ನ ಪತ್ನಿ ಸೀತೆ ಅಂತ ಭಾವಿಸಿದ್ದ ಮಣಿಕಂಠನಿಗೆ ಶಾಕ್ ಆದಿತ್ತು ಕಣ್ರಿ. ಮದುವೆಯಾಗಿ 3 ತಿಂಗಳಾಗಿದ್ರು ಪತ್ನಿ ಮಾತ್ರ ಹಳೆ ಲವರ್ ಜೊತೆ ಸಂಬಂಧ ಇಟ್ಕೊಂಡಿದ್ಲು. ಈ ವಿಷಯ ಗೊತ್ತಾಗಿ ಮಣಿಕಂಠ ಸಾಕಷ್ಟು ಬುದ್ಧಿವಾದ ಹೇಳಿದ್ದ. ಆದ್ರೂ ಪತ್ನಿ ಮಾತ್ರ ಬದಲಾಗಿರ್ಲಿಲ್ಲಂತೆ. ಕೊನೆಗೆ ದಾರಿ ಕಾಣದೆ ಆತ್ಮಹತ್ಯೆ ನಿರ್ಧಾರ ಮಾಡಿದ್ದ ನೋಡಿ. ಜೂನ್ 17ರ ಸಂಜೆ ಮಣಿಕಂಠ ಮನನೊಂದು ನಾಲೆಗೆ ಹಾರಿದ್ದಾನೆ. ಈತನನ್ನ ಕಂಡ ಸ್ಥಳೀಯರು ಕೂಡ್ಲೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ನ್ಯಾಮತಿ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಬಳಿಕ ತುಂಗಭದ್ರಾ ನಾಲೆಯಲ್ಲಿ ಮೃತದೇಹಕ್ಕೆ ಹುಡುಕಾಟ ನಡೆಸಲಾಯಿತು. ಇಂದು ಸುಗುಟೂರು ಗ್ರಾಮದ ಬಳಿ ಮಣಿಕಂಠ ಮೃತದೇಹ ಪತ್ತೆಯಾಗಿದೆ. ಡೆತ್ ನೋಟ್ ನಲ್ಲಿ ಏನಿತ್ತು? ನನ್ನ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಂದ ಸಾಕಷ್ಟು ನೊಂದಿದ್ದೇನೆ. ನನಗೆ ನಾನು ಮಾಡಿಕೊಂಡ ಮೋಸದಿಂದ ಈ ನಿರ್ಧಾರಕ್ಕೆ ಬರ್ತಾ ಇದ್ದೀನಿ. ನನ್ನ ಸಾವಿಗೆ ನಾನೇ ಕಾರಣ ಹೊರತು ಬೇರೆ ಯಾರು ಅಲ್ಲ. ಇಂತಿ ನಿಮ್ಮ ಮಣಿಕಂಠ. ಹೌದು, ಡೆತ್ ನೋಟ್ ಬರೆದುಕೊಂಡು ಕೇವಲ 28 ವರ್ಷದ ಯುವಕ ನಾಲೆಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ. ಈಗ ಪೊಲೀಸರ ಮುಂದೆ ಹಲವು ಪ್ರಶ್ನೆಗಳು ಮೂಡಿವೆ. ಆತನೇ ಡೆತ್ ನೋಟ್ ಬರೆದಿದ್ದಾನ ಅಥವಾ ಬರೆಸಲಾಗಿದೆಯಾ? ಹೆಂಡತಿಯ ಆತ್ಮಹತ್ಯೆಗೆ ಪ್ರೇರಣೆ ನೀಡಿದ್ದಾಳ? ಬಗೆಹರಿಸುವ ಚಿಕ್ಕ ವಿಷಯಕ್ಕೆ ಮಣಿಕಂಠ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ಇದು ಆತ್ಮಹತ್ಯೆಯೋ ಕೊಲೆಯೋ? ಈ ಎಲ್ಲದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕಾಗಿದೆ. ಸದ್ಯ ಮಣಿಕಂಠ ಕುಟುಂಬಸ್ಥರು ಮಣಿಕಂಠನ ಪತ್ನಿ ಹಾಗೂ ಆಕೆಯ ಪ್ರಿಯಕರನ ವಿರುದ್ಧ ನ್ಯಾಮತಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.